जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ನಾವು ಅಕ್ರೂರನ ಬಳಿಯಲ್ಲಿ ಕೃಷ್ಣನ ವರ್ತನೆ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಕೃಷ್ಣನ ಬಳಿಯಲ್ಲಿ ಅಕ್ರೂರ ವರ್ತಿಸಿದ, ಭಕ್ತಿಯನ್ನು ಮಾಡಿದ, ಕೃಷ್ಣ ಅವನಿಗೆ ಅವನ ಬುದ್ಧಿಯನ್ನ ಮರೆಮಾಚಿ ಮತ್ತೆ ಕೃಷ್ಣನಲ್ಲಿ ಇವನು ನಮ್ಮವ, ನಮ್ಮ ಬಂಧು ಅನ್ನುವ ಭಾವನೆಯನ್ನು ಹುಟ್ಟಿಸಿದ್ದಾನೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ವು. ಈಗ ಮುಂದೆ ಆ ಅಕ್ರೂರನ ಬಳಿಯಲ್ಲಿ ಕೃಷ್ಣ ನೀನು ಹೋಗಿ ಬಂಧುಗಳ ಕುಶಲ ವಾರ್ತೆಯನ್ನು ಕೇಳಿಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಅವನನ್ನು ಕಳಿಸುವ ಸಂದರ್ಭದಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ ಪಾಂಡವರ ಕಥೆ ಏನಾಗಿದೆ ಅಂತ. ಕೃಷ್ಣ ಆಗಾಗಲೇ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದನ್ನ ಅಕ್ರೂರನಿಗೆ ಹೇಳ್ತಾ ಇದ್ದಾನೆ. 10ನೇ ಸ್ಕಂದದ 47ನೇ ಅಧ್ಯಾಯದ 34ನೇ ಶ್ಲೋಕ. ಪಿತುರ್ಯುಪರತೆ ಬಾಲಾಹ ಸಹ ಮಾತ್ರಾಸು ದುಃಖಿತಾಃ ಆನೀತಾ ಸ್ವಪುರಂ ರಾಜ್ಞಾ ವಸಂತ ಇತಿ ಶುಶ್ರುಮ. ನಮ್ಮ ತಂದೆ ಮರಣ ಹೊಂದಿದ ಮೇಲೆ ನಮ್ಮ ತಂದೆ ಅಂತಂದ್ರೆ ಯಾರು? ನಮ್ಮ ತಂದೆ ಪಾಂಡವರ ತಂದೆಯಾದಂತಹ ಪಾಂಡು ಮಹಾರಾಜ ಮರಣ ಹೊಂದಿದ ಮೇಲೆ ಆ ಬಾಲಕರೆಲ್ಲ ತಮ್ಮ ತಾಯಿಯ ಜೊತೆಯಲ್ಲಿ ಬಹಳ ಕಷ್ಟದಿಂದ ಶತಶೃಂಗ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ರು. ಅವರು ಆಗ್ಲೇ ಏನೋ ಹಸ್ತಿನಾವತಿಗೆ ಬಂದ್ಬಿಡ್ಲಿಲ್ಲ. ಧೃತರಾಷ್ಟ್ರನಿಗೆ ತನ್ನ ಸಹೋದರ ಮೃತನಾದಂತಹ ವಿಷಯವ ಗೊತ್ತಾದ ನಂತರದಲ್ಲಿ ಅವನೇ ಮುನಿಗಳ ಮುಖಾಂತರವಾಗಿ ಕುಂತಿಯನ್ನ ಮಕ್ಕಳಿಂದ ಸಹಿತವಾಗಿ ತನ್ನ ಪಟ್ಟಣಕ್ಕೆ ಕರೆಸಿಕೊಂಡಿದ್ದಾನೆ ಅಂತ ನನಗೆ ವಿಷಯ ಗೊತ್ತಾಗಿದೆ. ಅದರಲ್ಲಿ ರಾಜನಾದಂತಹ ಧೃತರಾಷ್ಟ್ರ ಇದ್ದಾನಲ್ಲ, ಅವನು ಬಹಳ ದುರ್ಬಲ ಬುದ್ಧಿ, ಅವನು ಕುರುಡ, ಕಣ್ಣು ಬೇರೆ ಕಾಣೋದಿಲ್ಲ. ಭ್ರಾತೃ ಪುತ್ರೇಶು ಧೀನಧೀಹಿ, ತನ್ನ ಸಹೋದರನ ಮಕ್ಕಳಲ್ಲಿ ಸರಿಯಾದ ವರ್ತನೆ ಅವನದ್ದಿಲ್ಲ. ತನ್ನ ಮಕ್ಕಳಂತೆ ಅವರನ್ನು ನೋಡಿಕೊಳ್ಬೇಕಾಗಿತ್ತು.
ತನ್ನ ಸಹೋದರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ತನ್ನ ತಮ್ಮನ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅಂತಾದಾಗ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವನದ್ದು. ಆದ್ರೂ ಆ ಜವಾಬ್ದಾರಿಯನ್ನು ಸರಿ ಮಾಡ್ತಾ ಇಲ್ಲ. ಅವನ ಮಗನಾದಂತಹ, ಅವನ ಗರ್ಭದಿಂದ ಜನಿಸಿದ ಔರಸ ಪುತ್ರನಾದಂತಹ ಧೃತರಾಷ್ಟ್ರನ ಮೇಲಿನ ಮೋಹದಿಂದಾಗಿ ಅವನ ಪ್ರಭಾವದಿಂದ ಅವನ ಕೈಗೊಂಬೆಯಾಗಿ ಬದುಕ್ತಾ ಇದ್ದಾನೆ ಅಂತ ಅಕ್ರೂರನಿಗೆ ಹೇಳಿ, ನೋಡು ನೀವಂತೂ ಹೋಗಿ ಪಾಂಡವರ ವಿಷಯದಲ್ಲಿ ಧೃತರಾಷ್ಟ್ರನ ವರ್ತನೆ ಹೇಗಿದೆ ಅನ್ನೋದನ್ನ ವಿಚಾರಿಸಿಕೊಳ್ಳಿ. ಕುಂತಿ ಕಡೆಯಿಂದ, ವಿದುರ ಇದ್ದಾನೆ, ವಿದುರನ ಕಡೆಯಿಂದ. ಕೊನೆಯಲ್ಲಿ ಧೃತರಾಷ್ಟ್ರನ ಬಳಿಯಲ್ಲಿಯೇ ಹೋಗಿ ಅವನ ವರ್ತನೆ ಹೇಗಿದೆ ಅಂತ ಗಮನಿಸಿ ಅದನ್ನ ಬಂದು ನನಗೆ ತಿಳಿಸಿ. ಅವನ ವರ್ತನೆಯನ್ನ ಅನುಸರಿಸಿ ನಾವು ಮುಂದೆ ಏನ್ ಮಾಡ್ಬೇಕು ಅದನ್ನ ತೀರ್ಮಾನ ಮಾಡಿ ನನ್ನ ಸೋದರತೆ ಮಕ್ಕಳಾದಂತಹ ಪಾಂಡವರನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಅಕ್ರೂರನಿಗೆ ಆದೇಶ ಮಾಡಿ ಕೃಷ್ಣ ಬಲರಾಮ ಇಬ್ರು ಕೂಡ ಉದ್ಧವನ ಜೊತೆಯಲ್ಲಿ ವಾಪಸ್ಸು ತನ್ನ ಅರಮನೆಗೆ ತೆರಳುತ್ತಾ ಇದ್ದಾರೆ. ಇಲ್ಲಿ ಅಕ್ರೂರನ ಮನೆಗೆ ತೆರಳಿದ್ರಿಂದ ಅವನಿಗೆ ಕೃಷ್ಣ ರಾಮರ ಮೇಲೆ ಅತಿಯಾದ ಪ್ರೀತಿ ಉಂಟಾಯಿತು. ತನ್ನನ್ನೂ ಬಾಂಧವರ ಕೋಟೆಯಲ್ಲಿ ಸೇರಿಸಿಕೊಂಡು ತಮ್ಮ ಬಂಧು ಅಂತ ಕರೆದು ಅತ್ಯಂತ ಉನ್ನತವಾದ ಕೆಲಸವನ್ನು ಮಾಡಿ ಕೃಷ್ಣ ನನಗೆ ಆದೇಶಿಸಿದ್ದಾನೆ ಅಂತ ಅಂದುಕೊಂಡು, ಕೃಷ್ಣನಿಗೆ ನನ್ನ ಮೇಲೆ ಬಹಳ ನಂಬಿಕೆ ಇದೆ ಅಂತಂದುಕೊಂಡು ಬಹಳ ಸಂತೋಷವಾಯಿತು. ಅವನು ಹಸ್ತಿನಾಪಟ್ಟಣಕ್ಕೆ ಹೊರಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪಿತುರ್ಯುಪರತೆ ಬಾಲಾಹ ಸಹ ಮಾತ್ರಾಸು ದುಃಖಿತಾಹ ಆನೀತಾ ಸ್ವಪುರಂ ರಾಜ್ಞ ವಸಂತ ಇತಿ ಶುಶ್ರುಮ. ತನ್ನ ಮಕ್ಕಳೆಲ್ಲರನ್ನ ಕರೆದುಕೊಂಡು ಧೃತರಾಷ್ಟ್ರ ಕರೆಸಿಕೊಂಡಾಗ ಹಸ್ತಿನಾವತಿಯಲ್ಲಿ ನನ್ನ ಸೋದರತೆಯಾದಂತಹ ಕುಂತಿ ವಾಸ ಮಾಡ್ತಾ ಇದ್ದಾಳೆ ಎಂದು ಕೇಳಿದ್ದೇವೆ. ಆ ಪಾಂಡುರಾಜನ ಪತ್ನಿಯಾದ ಕುಂತಿ ಮತ್ತು ಅವರ ಮಕ್ಕಳಲ್ಲಿ ಈ ಧೃತರಾಷ್ಟ್ರನ ವರ್ತನೆ ಸರಿ ಇಲ್ಲ ಅಂತ ಕೇಳಿದ್ದೇವೆ. ತೇಷು ರಾಜಾಂಬಿಕಾ ಪುತ್ರೋ ಭ್ರಾತೃ ಪುತ್ರೇಶು ದೀನಧೀಹಿ ಸಮೋನ ವರ್ತತೆ ನೂನಂ ದುಷ್ಪುತ್ರ ವಶಗೋಂಧಕೃತ. ಅವನು ಮೊದಲಿಗೆ ಕುರುಡ, ಅಂಬಿಕಾ ಅನ್ನುವ ರಾಣಿಯ ಮಗ ಅವನು ಧೃತರಾಷ್ಟ್ರ. ದೀನಧೀಹಿ, ಅವನ ಬುದ್ಧಿ ಬಹಳ ಶಿಥಿಲವಾಗಿದೆ. ತನ್ನ ಮಗನಾದಂತಹ ದುರ್ಯೋಧನನ ಕೈಗೊಂಬೆಯಾಗಿ ಅವನು ಬದುಕ್ತಾ ಇದ್ದಾನೆ. ಪಾಂಡವರ ಮಕ್ಕಳ ಮೇಲೆ ಸರಿಯಾಗಿ ಅವನ ವರ್ತನೆ ಇಲ್ಲ. ಹಾಗಾಗಿ ಗಚ್ಚ ಜಾನೀಹಿ ತದ್ವೃತ್ತಂ ಅಧುನಾ ಸಾಧ್ವಸಾಧುವ ವಿಚಾರ್ಯ ತದ್ವಿಧಾಸ್ಯಾಮೋ ಯಥಾಶಂ ಸಹೃದಾಂ ಭವೆ. ಅದ್ ನೋಡ್ಕೊಂಡು ಅಕಸ್ಮಾತ್ ನಾವು ಕೇಳಿದ ವಿಷಯ ತಪ್ಪು ಆಗಿರಬಹುದು, ಪಾಪ ಚೆನ್ನಾಗಿ ನೋಡ್ಕೊಳ್ತಾ ಇರಬಹುದು, ಅವನ ದ್ವೇಷಗಳು ಸುಳ್ಳೆ ಸುದ್ದಿಯನ್ನು ಹಬ್ಬಿಸ್ತಾ ಇರಬಹುದು. ಹಾಗಾಗಿ ನಾವು ವಿಮರ್ಶೆ ಮಾಡ್ದೇನೆ ಏನೋ ಪ್ರತಿಕ್ರಿಯೆಯನ್ನು ಕೊಡೋದು ಬೇಡ. ವಿಮರ್ಶೆ ಮಾಡೋಣ. ವಿಮರ್ಶೆ ಮಾಡಿ ಅವನು ಸರಿ ಇಲ್ಲ ಅಂತಾದ್ರೆ ನಮ್ಮ ಬಂಧುಗಳಾದ ಪಾಂಡವರಿಗೆ ಅನುಕೂಲವಾಗುವ ಹಾಗೆ ಏನಾದ್ರೂ ಕೆಲಸವನ್ನು ಮಾಡಿದ್ರಾಯ್ತು ಅಂತ ಇವನು ಹೇಳ್ತಾ ಇದ್ದಾನೆ. ಯಾರೋ ಕೃಷ್ಣ ಬಲರಾಮರಿಬ್ರು ಕೂಡ ಅಕ್ರೂರನಿಗೆ ಹೇಳಿ ಅವನಿಗೆ ಆದೇಶ ಮಾಡಿ ತಾವು ವಾಪಸ್ ಅರಮನೆಗೆ ಹೋಗ್ತಾ ಇದ್ದಾರೆ. ಇತ್ಯಕ್ರೂರಂ ಸಮಾದಿಶ್ಯ ಭಗವಾನ್ ಹರಿರೇಶ್ವರ ಸಂಕರ್ಷಣೋದ್ಧವಾಭ್ಯಾಂ ವೈ ತತಸ್ವಭವನಂ ಜಯೌ. ಈ ರೀತಿಯಾಗಿ ಅಕ್ರೂರನಿಗೆ ಆದೇಶ ಮಾಡಿದಂತಹ ಕೃಷ್ಣ ಉದ್ಧವ ಬಲರಾಮ ಇವರೆಲ್ಲರನ್ನು ಸೇರಿಕೊಂಡು ತನ್ನ ಮನೆಗೆ ಹೋಗ್ತಾ ಇದ್ದಾನೆ ಅಂತ ಇಷ್ಟಕ್ಕೆ 47ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 48ನೇ ಅಧ್ಯಾಯದಲ್ಲಿ ಶುಕಾಚಾರ್ಯರು ಅಕ್ರೂರ ಹಸ್ತಿನಾವತಿಗೆ ತೆರಳಿ ಯಾವ್ಯಾವ ರೀತಿಯಾಗಿ ರಾಯಭಾರವನ್ನು ಮಾಡ್ದ, ಯಾರ್ಯಾರನ್ನ ಸಂದರ್ಶನ ಮಾಡ್ದ, ಧೃತರಾಷ್ಟ್ರನ ಸಂಪರ್ಕ ಅಕ್ರೂರನಿಗಾದಾಗ ಧೃತರಾಷ್ಟ್ರನಿಗೆ ಯಾವ ಮಾತುಗಳನ್ನು ಹೇಳಿದ, ಧೃತರಾಷ್ಟ್ರ ಏನು ಪ್ರತ್ಯುತ್ತರ ಕೊಟ್ಟ, ಅದೆಲ್ಲವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅದರಲ್ಲಿ ಅಕ್ರೂರ ಧೃತರಾಷ್ಟ್ರನಿಗೆ ಕೊಡುವಂತಹ ಸಂದೇಶಗಳು ಮಾತ್ರ ಅಪೂರ್ವವಾದಂತಹದ್ದು, ಅದ್ಭುತವಾದದ್ದು. ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಕುಂತಿ ವಿದುರ ಇವರಿಬ್ಬರ ಬಳಿಯಲ್ಲಿ ಹೋಗ್ತಾರೆ. ಯಾರು? ಅಕ್ರೂರ ಹಸ್ತಿನಪುರಕ್ಕೆ ಹೋಗಿ ಧೃತರಾಷ್ಟ್ರ, ಭೀಷ್ಮ, ವಿದುರ, ಕುಂತಿ ಇವರೆಲ್ಲರ ಭೇಟಿಯನ್ನು ಮಾಡ್ತಾ ಇದ್ದಾನೆ.
ಅದರ ಜೊತೆಯಲ್ಲಿ ಅನೇಕ ಜನ ಇವನ ಸಂಬಂಧಿಗಳೆಲ್ಲ ಇದ್ರು. ಬಾಲ್ಹೀಕ ರಾಜರಿದ್ರು. ಅವನ ಮಗನಾದಂತಹ ಸೋಮದತ್ತ ಅಂತ ಒಬ್ಬನಿದ್ದ. ಬಾಲ್ಹೀಕ ರಾಜರು ಅಂತಂದ್ರೆ ಬಾಲ್ಹೀಕ ರಾಜರೇ ಪ್ರಹ್ಲಾದ ರಾಜರಾದವರು, ಪ್ರಹ್ಲಾದ ರಾಜರೇ ವ್ಯಾಸರಾಜರಾದವರು, ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದವರು ಅಂತ. ಮೂಲ ರೂಪ ಶಂಕುಕರ್ಣ ಅಂತ. ಬ್ರಹ್ಮದೇವರ ಬಳಿಯಲ್ಲಿ ಬ್ರಹ್ಮದೇವರ ಪೂಜೆಗೆ ಅಂತ ಸತ್ಯಲೋಕದಲ್ಲಿ ಹೂವನ್ನ ತಂದು ಕೊಡುವಂತಹ ಕೆಲಸ ಮಾಡಿಕೊಂಡಿದ್ದವರು ಶಂಕುಕರ್ಣ ಅಂತ. ಶಾಪ ನಿಮಿತ್ತವಾಗಿ 4 ಭೂಲೋಕದಲ್ಲಿ ಜನ್ಮ ಬಂತು. ಅದರಲ್ಲಿ ಮೊದಲನೆಯದ್ದು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ಕಥೆಯನ್ನು ನಾವು ನೋಡಿದ್ದೇವೆ. ಬಾಲ್ಹೀಕ ರಾಜರಿಗೆ ಈಗಾಗಲೇ 600-700 ವಯಸ್ಸಾಗಿ ಹೋಗ್ಬಿಟ್ಟಿತ್ತು. ಈ ಕಥೆ ಎಲ್ಲ ಕೃಷ್ಣ ಹುಟ್ಟುವ ಸಂದರ್ಭದಲ್ಲೆಲ್ಲ ಭೀಷ್ಮರ ಸಮಾನ ವಯಸ್ಸಿನವರು ಅವರು. ಭೀಷ್ಮಾಚಾರ್ಯರಿಗೆ ಆಗ್ಲೇ 600-650 ವರ್ಷ ಆಗಿ ಹೋಗ್ಬಿಟ್ಟಿತ್ತು. ಅವರ ಸಮಾನ ವಯಸ್ಸಿನವರು ಬಾಲ್ಹೀಕ ರಾಜರು. ಅವನ ಮಗ ಸೋಮದತ್ತ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ದುರ್ಯೋಧನನ ಮಿತ್ರನಾದಂತಹ ಕರ್ಣ, ದುರ್ಯೋಧನ, ಅಶ್ವತ್ಥಾಮ ಇವರೆಲ್ಲರನ್ನು ಭೇಟಿಯಾಗಿ ಪಾಂಡವರ ಜೊತೆಯಲ್ಲೂ ಕೂಡ ಭೇಟಿಯಾಗಿ ಬರ್ತಾ ಇದ್ದಾನೆ. ಈಗ ಅಕ್ರೂರ ಯಾರು ಅಂತ ರಾಯಭಾರಿ, ಕೃಷ್ಣನ ರಾಯಭಾರಿ. ಕೃಷ್ಣ ಅಂತಂದ್ರೆ ಎಲ್ರಿಗೂ ಬೇಕು. ಕೃಷ್ಣನ ಮೇಲೆ ಯಾರು ಸಾಕ್ಷಾತ್ತಾಗಿ ದ್ವೇಷವನ್ನು ಮಾಡ್ತಾ ಇರ್ಲಿಲ್ಲ. ಅದರಿಂದಾಗ ಅವನ ರಾಯಭಾರವನ್ನು ಮಾಡ್ತಾ ಇದ್ದಂತ ಅಕ್ರೂರನ ಮೇಲೂ ಯಾರಿಗೂ ದ್ವೇಷ ಏನಿಲ್ಲ. ಎಲ್ಲರ ಜೊತೆಯಲ್ಲಿ ಹೋಗಿ ಮಾತನಾಡ್ತಾ ಇದ್ದಾನೆ. ಮಾತನಾಡ್ತಾನೆ ಪಾಂಡವರ ಜೊತೆಯಲ್ಲಿ ಈ ಧೃತರಾಷ್ಟ್ರನ ವರ್ತನೆ ಹೇಗಿದೆ ಅನ್ನೋದನ್ನ ಸೂಕ್ಷ್ಮವಾದಂತಹ ಬುದ್ಧಿಯುಳ್ಳವನು. ಎಲ್ಲವನ್ನ ಮಾತನಾಡಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಅವರ ಹಾವಭಾವಗಳು, ಅವರು ಪಾಂಡವರ ಬಗ್ಗೆ ಮಾತನಾಡುವಾಗ ಯಾವ ರೀತಿಯಾಗಿ ಮಾತನಾಡ್ತಾರೆ, ಆ ಸೂಕ್ಷ್ಮಗಳನ್ನ ಗ್ರಹಣೆ ಮಾಡುವಂತ ಇವ ಅದನ್ನ ತಿಳಿದುಕೊಳ್ತಾ ಇದ್ದಾನೆ, ಗುರುತು ಹಿಡಿತಾ ಇದ್ದಾನೆ. ಸಪುತ್ರಕಂ ಚ ಬಾಲ್ಹೀಕಂ ಭಾರದ್ವಾಜಂ ಸ ಗೌತಮಂ ಕರ್ಣಂ ಸುಯೋಧನಂ ದ್ರೌಣಿಂ ಪಾಂಡವಾನ್ ಸುಹೃದೋಪರಾನ್. ಬಾಲ್ಹೀಕ ಅವನ ಮಗನಾದಂತಹ ಸಹದೇವ, ಸೋಮದತ್ತ, ಭರದ್ವಾಜರ ಮಕ್ಕಳಾದಂತಹ ದ್ರೋಣಾಚಾರ್ಯರು. ಈ ದ್ರೋಣಾಚಾರ್ಯರು ಪಾಂಡವರ ಮತ್ತು ಕೌರವರ ಶಸ್ತ್ರಾಭ್ಯಾಸದ ಗುರುಗಳು. ಕೃಪಾಚಾರ್ಯರು ಅಷ್ಟೇ. ಯಾವ ದ್ರೋಣಾಚಾರ್ಯರಿದ್ದಾರೋ ದ್ರೋಣಾಚಾರ್ಯರ ಪತ್ನಿ ಕೃಪಿ ಅಂತ. ಕೃಪಿ ಮತ್ತು ಕೃಪಾಚಾರ್ಯರು ಇಬ್ರು ಅವಳಿ ಜವಳಿ ಇಬ್ರು ಮಕ್ಕಳು. ಇವರಿಬ್ಬರನ್ನ ಮತ್ತು ಕರ್ಣ, ಯಾರು ಕುಂತಿಯ ಮಗನೇ ಆದಂತಹ, ಆದ್ರೆ ಯಾರಿಗೂ ಕುಂತಿಯ ಮಗ ಅಂತ ಗೊತ್ತಿಲ್ಲದೆ ಇರುವಂತಹ ಕರ್ಣ ಧೃತರಾಷ್ಟ್ರನ ಸ್ನೇಹಿತನಾಗಿ ಆಗಲೇ ಅವ್ರ ಮಧ್ಯದಲ್ಲಿ ಸೇರಿಕೊಂಡಿದ್ದಾನೆ. ಆ ಕರ್ಣನನ್ನ, ದುರ್ಯೋಧನನನ್ನ, ಕೊನೆಗೆ ಪಾಂಡವರನ್ನ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದಾನೆ ಅಕ್ರೂರ. ಭೇಟಿ ಮಾಡಿ ಯಥಾವದುಪಸಂಗಮ್ಯ ಬಂಧುಭಿರ್ ಗಾಂಧಿನಿ ಸುತಃ ಸಂಪೃಷ್ಟಸ್ಥೈ ಸುಹೃದ್ವಾರ್ತಾಂ ಸ್ವಯಂ ಚ ಪೃಚ್ಛದವ್ಯಯಂ. ಅಕ್ರೂರ ಬಂಧುಗಳನ್ನ ಭೇಟಿ ಮಾಡಿ ಎಲ್ಲ ಹೇಗಿದ್ದೀರಿ ಅಂತ ಕೇಳಿ ಅವರೆಲ್ಲರ ವಾರ್ತೆಗಳನ್ನ ಕೇಳಿಕೊಂಡು ನಂತರದಲ್ಲಿ ಮುಂದೆ ಬಂಧುಗಳ ಜೊತೆಯಲ್ಲಿ ನೀವು ಹೇಗಿದ್ದೀರಿ, ನಿಮ್ಮ ಪ್ರತಿದಿನದ ಜೀವನದ ಚರ್ಯಗಳೆಲ್ಲ ಏನಿದೆ ಇದೆಲ್ಲವನ್ನ ಕೇಳ್ತಾ ಇದ್ದಾರೆ. ಆದ್ಮೇಲೆ ಈ ನೋಡಿ, ಉದ್ಧವ ಹೇಗೆ ಬೃಂದಾವನಕ್ಕೆ ಹೋಗಿ ಒಂದ್ ದಿವಸ ಹೋಗಿ ವಾಪಸ್ ಬಂದ್ಬಿಟ್ನಾ? ಇಲ್ಲ, ತಿಂಗಳುಗಟ್ಲೆ ಅಲ್ಲೇ ಇದ್ದ. ಅದೇ ರೀತಿಯಾಗಿ ಇಲಿಯೂ ಕೂಡ ಇವನು ಹೋಗಿ ವಾಪಸ್ ಬಂದ್ಬಿಡ್ಲಿಲ್ಲ. ನೋಡಿ, ಈಗಿನ ಹಾಗೆ ವಾಹನದ ವ್ಯವಸ್ಥೆ ಇರ್ಲಿಲ್ಲ. ಹೋಗ್ಲಿಕ್ಕೆ ಒಂದಿಷ್ಟು ದಿವಸ, ಬರ್ಲಿಕ್ಕೆ ಒಂದಿಷ್ಟು ದಿವಸ, ಮೊಬೈಲಲ್ಲಿ ಮೆಸೇಜ್ ಮಾಡಿಬಿಟ್ರೆ ಈಗ ಕ್ಷಣ ಮಾತ್ರದಲ್ಲಿ 1000 ಕಿಲೋಮೀಟರ್ ದೂರದಲ್ಲಿದ್ರು ಸುಲಭವಾಗಿ ಆ ಸುದ್ದಿಗಳು ತಲುಪಿ ಬಿಡತ್ತೆ. ಆ ತರದ ಪರಿಸ್ಥಿತಿ ಇರ್ಲಿಲ್ಲ. ಅಲ್ಲೇ ಇರ್ಬೇಕಾಗಿತ್ತು. ಇದ್ದು ಸೂಕ್ಷ್ಮವಾಗಿ ಒಳ ಸುಳಿಗಳು ಏನೇನಿರುತ್ತೋ, ಬಾಂಧವರ ಮಧ್ಯದಲ್ಲಿರುವಂತಹ ಹೊರಗಡೆ ನೋಡ್ಕೊಳಿಕ್ಕೆ ಎಷ್ಟ್ ಚೆನ್ನಾಗಿದಾರಪ್ಪ ಇವ್ರು ಅಂತ ಅಂದುಕೊಳ್ಬೇಕು. ಆದ್ರೆ ಒಳಗಡೆಯಲ್ಲಿ ತುಂಬಾ ರಾಡಿ ಇರತ್ತೆ, ಗೊತ್ತೇ ಆಗಲ್ಲ ಹೊರಗಡೆ ಜನಕ್ಕೆ. ಅದು ಗೊತ್ತಾಗ್ಬೇಕು ಅಂತಂದ್ರೆ ಅಲ್ಲೇ ಒಂದಿಷ್ಟು ದಿವಸಗಳ ಕಾಲ ಇರಬೇಕು. ಎಲ್ಲರ ಜೊತೆಯಲ್ಲಿ ಸಂಭಾಷಣೆ ಮಾಡ್ಬೇಕು, ಕುಳಿತುಕೊಳ್ಬೇಕು, ಊಟ ಮಾಡಬೇಕು, ಅವರ ಮಾತುಗಳನ್ನು ಕೇಳಬೇಕು. ನಾವು ಅವರು ಹೊರಗಡೆಯಲ್ಲಿ ನಮ್ಮ ಬಳಿಯಲ್ಲಿ ಮಾತನಾಡುವ ಹಾಗೆ ಅವ್ರ ಜೊತೆಯಲ್ಲಿ ಅತ್ಯಂತ ಸ್ನೇಹದಿಂದ ವರ್ತನೆ ಮಾಡಬೇಕು. ಇಷ್ಟೆಲ್ಲ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಅಂತ ಒಂದಿಷ್ಟು ತಿಂಗಳುಗಳ ಕಾಲ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಯಾರು?
ಅಕ್ರೂರ. ಈ ಇಚ್ಛೆಯಿಂದ ಅವನು ಅನೇಕ ತಿಂಗಳುಗಳ ಕಾಲ ಉಳಿತಾ ಇದ್ದಾನೆ. ಆವಾಗ ಅವನಿಗೆ ಏನ್ ಗೊತ್ತಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಧೃತರಾಷ್ಟ್ರ ದುರ್ಬುದ್ಧಿ. ಯಾಕೆ ಅಂತಂದು ಹೇಳಿದ್ರೆ ತನ್ನ ಮಗನ ಪ್ರಭಾವದಿಂದ ಅವನ ಬುದ್ಧಿ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ. ಸ್ವತಂತ್ರವಾಗಿ ಯಾವುದನ್ನೋ ನಿರ್ಧಾರ ಮಾಡುವಂತಹ ಶಕ್ತಿ ಈ ಧೃತರಾಷ್ಟ್ರನಿಗಿಲ್ಲ. ಕಣ್ಣು ಬೇರೆ ಕುರುಡಾಗಿದೆ, ಎದುರುಗಡೆಯಲ್ಲಿ ಹಾಲಿದೆ, ಹಾಲಿನ ಬಣ್ಣ ಕಪ್ಪು ಅಂತಂದು ಹೇಳಿದ್ರೆ ಹಾಗೆ ನಂಬ್ತಾ ಇದ್ದ. ಅವನ ಮಗ ಬಂದು ದುರ್ಯೋಧನ ಬಂದು ಆನೆ ತುಂಬಾ ಬಿಳಿಯಾಗಿದೆ ಅಂತಂದು ಹೇಳಿದ್ರೆ ಹೌದು ಅಂತ ಆನೆ ಬಿಳಿಯಾಗಿದೆ ಅಂತ ಹೇಳ್ತಾ ಇದ್ದ. ಅವನು ಮಗನ ಮೇಲೆ ಅಷ್ಟು ವ್ಯಾಮೋಹ. ತನ್ನ ದುಷ್ಟರಾದಂತಹ ಮಕ್ಕಳ ಆದೇಶಕ್ಕನುಗುಣವಾಗಿ ಈ ಕೊಲೆ ಬಸವ ಅಂತಂದು ಬೈತಾರಲ್ಲ, ಹಾಗೆ ತನ್ನ ಮಕ್ಕಳ ವ್ಯಾಮೋಹದಿಂದಾಗಿ ಅವನು ರಾಜ್ಯವನ್ನ ನಡೆಸ್ತಾ ಇದ್ದ. ಉವಾಸ ಕತಿ ಚಿನ್ಮಾಸಾನ್ ರಾಜ್ಞೋ ವೃತ್ತ ವಿವಿತ್ಸಯ. ರಾಜ್ಞ ವೃತ್ತ ವಿವಿತ್ಸಯ, ರಾಜನ ವರ್ತನೆ ಹೇಗಿದೆ, ರಾಜನ ಆಡಳಿತ ಹೇಗಿದೆ ಅಂತ ತಿಳಿದುಕೊಳ್ಬೇಕಲ್ಲ. ಅದನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಅಲ್ಲೇ ಕೆಲವು ತಿಂಗಳುಗಳ ಕಾಲ ವಾಸ ಮಾಡ್ತಾ ಇದ್ದಾನೆ. ಉಳಿದಿದ್ರಿಂದ ಏನ್ ಗೊತ್ತಾಯ್ತು? ದುಷ್ಪ್ರಜ್ಞಸ್ಯಾಲ್ಪಸಾರಸ್ಯ ಖಲಚ್ಛಂದಾನುವರ್ತಿನಃ. ಅವನು ದುಷ್ಪ್ರಜ್ಞ, ಅವನ ಬುದ್ಧಿ ಸರಿಯಾಗಿಲ್ಲ. ಮಕ್ಕಳ ಸಾಮೀಪ್ಯದಿಂದ ಅವನ ಬುದ್ಧಿ ಎಲ್ಲ ಹಾಳಾಗಿ ಹೋಗಿದೆ. ಅಲ್ಪಸಾರಸ್ಯ, ಅವನಲ್ಲಿ ಒಳ್ಳೆ ಸತ್ವಗುಣಗಳೂ ಇಲ್ಲ. ರಾಜನಾದವನು ಸಾರಭೂತವಾದಂತಹ ವ್ಯಕ್ತಿತ್ವ ಉಳ್ಳವನಾಗ್ಬೇಕು, ಮಹಾಜ್ಞಾನಿ ಆಗಿರ್ಬೇಕು. ಅಂತಹ ಯಾವ ಸಾಮರ್ಥ್ಯವೂ ಇವನಲ್ಲಿ ಇಲ್ಲ. ಅಂತಹ ಧೃತರಾಷ್ಟ್ರ ರಾಜ್ಯವನ್ನು ನಿರ್ವಾಹ ಮಾಡ್ಲಿಕ್ಕಾಗದೇ ಇರೋನು ಮಕ್ಕಳ ಬೆರಳಿನ ನಿರ್ದೇಶನದಂತೆ ರಾಜ್ಯವನ್ನು ನಡೆಸ್ತಾ ಬರ್ತಾ ಇದ್ದಾನೆ. ತೇಜ ಓಜೋ ಬಲಂ ವೀರ್ಯಂ ಪ್ರಶ್ರಯಾದೀಶ್ಚ ಸದ್ಗುಣಾನ್ ಪ್ರಜಾನುರಾಗಂ ಪಾರ್ಥೇಶು ನ ಸಹದ್ಭಿಶ್ಚಿಕೀರ್ಷಿತಂ ಕೃತಂಚ ಧಾಷ್ಟರಾಷ್ಟ್ರೈರ್ಯತ್ ಗರದಾನಾದ್ಯ ಕೌಶಲಂ ಆಚಖ್ಯೌ ಸರ್ವಮೇತಸ್ಮೈ ವೃಥಾ ವಿದುರ ಏವಚ. ಇದರಲ್ಲಿ ಪಾಂಡವರ ಅದ್ಭುತವಾದ ಗುಣಗಳು. ಸಾಕ್ಷಾತ್ ದೇವತೆಗಳೇ, ಪಾಂಡವರು ಸಾಮಾನ್ಯರಲ್ಲ, ದೇವತೆಗಳೇ. ಸಾಕ್ಷಾತ್ ಪರಮಾತ್ಮನನ್ನು ಹೊರತುಪಡಿಸಿದರೆ ಜೀವರಲ್ಲಿ ಶ್ರೇಷ್ಠನಾದಂತಹ ಜೀವೋತ್ತಮನಾದಂತಹ ವಾಯುದೇವರ ಅವತಾರ ಭೀಮಸೇನ ದೇವರು. ಇಡೀ ಜಗತ್ತಿನಲ್ಲಿ ಧರ್ಮದ ಉಳಿವಿಗಾಗಿ ಮರಣಾನಂತರದಲ್ಲಿ ಪ್ರಜೆಗಳಿಗೆ ಶಿಕ್ಷೆಯನ್ನು ಕೊಡುವಂತಹ ಯಮಧರ್ಮನೇ ಧರ್ಮರಾಜನಾಗಿ ಹುಟ್ಟಿದ್ದಾನೆ. ಜಗತ್ಪಾಲಕನಾದಂತಹ ಇಂದ್ರ ಅರ್ಜುನನಾಗಿ ಹುಟ್ಟಿದ್ದಾನೆ. ದೇವತೆಗಳ ವೈದ್ಯರಾದಂತಹ ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ ಹುಟ್ಟಿದ್ದಾರೆ. ಇವರಲ್ಲಿ ದೇವತೆಗಳ ಗುಣ ಪ್ರಭಾವಿಯಾಗಿ ಕಾಣಿಸ್ತಾ ಇದೆ. ಎಲ್ಲ ಜನರಿಗೂ ಕೂಡ ಇವ್ರ ಮೇಲೆ ಅತಿಯಾದ ಪ್ರೀತಿ ಇದೆ. ಪಾಂಡುರಾಜನಿಗೆ ಮಕ್ಕಳು ಹುಟ್ಟೋದಿಲ್ಲ. ಯಾಕೆ ಅಂತಂದ್ರೆ ಕಿಂದಮ ಋಷಿಗಳ ಶಾಪ ಇರೋದ್ರಿಂದ ಅಂತಂದುಕೊಂಡು ಧೃತರಾಷ್ಟ್ರ ಸಂತೋಷವಾಗಿದ್ದ. ಇನ್ನು ಮೇಲೆ ನನಗೆ ಯಾವ ಮಕ್ಕಳು ಹುಡ್ತಾರೋ ಅವರಿಗೇನೆ ರಾಜ್ಯ ಸಿಗತ್ತೆ ಅಂತ ಸಂತೋಷವಾಗಿದ್ದ. ಆದ್ರೆ ಯಾವಾಗ ಕುಂತಿ ತಾನು ದುರ್ವಾಸ ಋಷಿಗಳನ್ನ ಒಲಿಸಿಕೊಂಡು ಅವರಿಂದಾಗಿ ವರಗಳನ್ನ ಬೇಡಿ ಅವರು ಕೊಟ್ಟಂತಹ ಮಂತ್ರಗಳಿಂದಾಗಿ ಮಕ್ಕಳನ್ನ ಪಡಿತಾ ಇದ್ದಾಳೋ, ಪಾಂಡವರ ಸಂತಾನ ಬಂತೋ, ಪಾಂಡುರಾಜನಿಗೆ ಸಂತಾನ ಬಂತೋ, ಅದೇ ಸಂದರ್ಭದಲ್ಲಿ ಗಾಂಧಾರಿಗೂ ಕೂಡ ಗರ್ಭಧರಿಸಿ 100 ಮಕ್ಕಳನ್ನ ಪಡೆದ್ಲೋ. ಅದರಲ್ಲಿ ಸಾಕ್ಷಾತ್ ಕಲಿಯೇ ಆದಂತಹ ಕಲಿಯ ಅವತಾರ ದುರ್ಯೋಧನ. ಆ ಕಲಿಯ ಅವತಾರನಾದಂತಹ ದುರ್ಯೋಧನ ಯಾವಾಗ ಹುಟ್ಟಿದನೋ ಆ ವಿಷ ಸಂಪರ್ಕದಿಂದಾಗಿ ಈ ದುರ್ಯೋಧನನ ಧೃತರಾಷ್ಟ್ರನ ಮನಸ್ಸು ಕೂಡ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ಆ ಪಾಂಡವರ ಶರೀರದ ವರ್ಚಸ್ಸು ಎರಡನ್ನ ಮುಖ್ಯವಾಗಿ ಹೇಳ್ತಾರೆ, ಗಮನಿಸ್ಬೇಕು. ಶರೀರದಲ್ಲಿ ಪುಷ್ಟತೆ, ಅದರ ಜೊತೆಯಲ್ಲಿ
ಇನ್ನೊಂದು ಅಂತಃಸತ್ವ. ಜೀವನಿಗೆ ಅಂತಃಸತ್ವ ಇಲ್ಲದೆ ಹೋಯ್ತು ಅಂತಂದ್ ಹೇಳಿದ್ರೆ ಅವನಿಗೆ ಹೊರಗಡೆಯಲ್ಲಿರುವ ದೈಹಿಕವಾದ ಶಕ್ತಿ ಎಷ್ಟಿದ್ರೂ ಕೂಡ ಅದು ಅನುಪಯುಕ್ತ ಅಂತ ಕರೆಸಿಕೊಳ್ಳುತ್ತದೆ. ಹೀಗಾಗಿ ಈ ಅಂತಃಸತ್ವವನ್ನ ಇವ್ರ ಮಕ್ಕಳು ಪಡೆದಿಲ್ಲ. ಒಳ್ಳೆ ದೈಹಿಕವಾದ ಶಕ್ತಿ ಧೃತರಾಷ್ಟ್ರನ ಮಕ್ಕಳಿಗೂ ಇದೆ. ಅಂತಃಸತ್ವ ಇಲ್ಲ, ಅದರಿಂದಾಗಿ ಪ್ರಜೆಗಳಿಗೆ ದುರ್ಯೋಧನ ಮುಂತಾದವರೆಲ್ಲ ಅಷ್ಟು ಪ್ರೀತಿ ಇಲ್ಲ. ಹಾಗಾಗಿ ಅವರ ಮೇಲೆ ಪ್ರೀತಿಯನ್ನ ಕಂಡು ಇವನಿಗೆ ಸಹನೆ ಆಗಲಿಲ್ಲ. ಅವ್ರಿಗೆ ವಿಷ ತಿನ್ನಿಸೋದು, ಬೇಕಾದಷ್ಟು ಅಪಚಾರಗಳನ್ನು ಮಾಡಿಬಿಟ್ರು. ಅಪಚಾರ ಮಾಡಿ ಅವರಿಗೆ ಗಂಗಾ ನದಿಯ ಮಡುವಿನಲ್ಲಿ ಸುರಿದು ಬಿಡೋದು, ಬೀಳಿಸಿ ಬಿಡೋದು, ಹೀಗೆ ಅನೇಕ ಅಪಚಾರಗಳನ್ನ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ, ಇದು ರನ್ನಿಂಗ್ ಪ್ರೊಸೆಸ್. ಒಂದಲ್ಲ ಒಂದು ರೀತಿಯಿಂದ ಪಾಂಡವರಿಗೆ ಇವರು ಅಪಚಾರವನ್ನು ಮಾಡ್ತಾನೇ ಇದ್ದಾರೆ ಅಂತ ಕುಂತಿ ಮತ್ತು ವಿದುರ ಇವರಿಬ್ರು ಕೂಡ ಅಕ್ರೂರನಿಗೆ ಹೇಳ್ತಾ ಇದ್ದಾರೆ. ಇನ್ನೊಬ್ಬರ ಉನ್ನತಿಯನ್ನ ಸಹನೆ ಮಾಡದೇನೆ ದುರ್ಯೋಧನ ಮೊದಲಾದವರೆಲ್ಲ ಪಾಂಡವರಿಗೆ ಕೊಲ್ಲಬೇಕು ಅನ್ನುವ ಈ ಉದ್ದೇಶದಿಂದ ದೊಡ್ಡ ಅನರ್ಥವನ್ನು ಮಾಡ್ತಾ ಇದ್ದಾರೆ. ಅಕ್ರೂರ ತಮ್ಮನ ಆಗಿರುವವನು, ಕುಂತಿಯ ತಮ್ಮನ ಸ್ಥಾನದಲ್ಲಿರುವವನು, ವಸುದೇವನ ಸಹೋದರ ಅಕ್ರೂರ. ವಸುದೇವನ ತಂಗಿ ಕುಂತಿ ಆದ್ರಿಂದಾಗಿ ಅಕ್ರೂರನು ಕೂಡ ತಮ್ಮನ ಹಾಗಿದ್ದಾನೆ. ಕುಂತಿ ಅವನ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ, ತವರು ಮನೆಯನ್ನು ನೆನಪಿಸಿಕೊಳ್ತಾ ಇದ್ದಾಳೆ. ಯಾರಾದ್ರೂ ಒಬ್ಬರಾದ್ರೂ ನನ್ನ ತವರು ಮನೆಯವರು ನೆನಪಿಸಿಕೊಳ್ತಾ ಇದ್ದಾರೇನಪ್ಪ? ಅಕ್ರೂರನಿಗೆ ಹೇಳ್ತಾ ಇದ್ದಾಳೆ, ಅಕ್ರೂರ, ನಿಮ್ಮ ಅಪ್ಪ ಅಮ್ಮ ಶ್ವಫಲ್ಕ ಮತ್ತು ಗಾಂಧಿನಿ ಅವರು ನನ್ನ ಸಹೋದರನಾದಂತಹ ವಸುದೇವ, ದೇವಕಿ ಇವರೆಲ್ಲ ಸಂತೋಷವಾಗಿದ್ದಾರಾ? ನಮ್ಮ ಅಣ್ಣ ತಮ್ಮಂದಿರು ಇವರೆಲ್ಲರೂ ಕೂಡ ಅಪ್ಪಿತಪ್ಪಿ ಆದ್ರೂ ಒಬ್ಳು ಕುಂತಿ ಅಂತ ನಮ್ಮ ತಂಗಿ ಇದ್ದಾಳೆ, ನಮ್ಮ ಸಹೋದರಿ ಇದ್ದಾಳೆ, ಹಸ್ತಿನಾವತಿಯಲ್ಲಿ ಇದ್ದಾಳೆ, ಗಂಡ ಇಲ್ಲ, ಬರೀ ಒಬ್ಬಳೇ 5 ಜನ ಮಕ್ಕಳನ್ನ ನೋಡಿಕೊಂಡಿದ್ದಾಳೆ ಅಂತ ಯಾರಾದ್ರೂ ನಮ್ಮ ಬಗ್ಗೆ ನೆನಪಿಸಿಕೊಳ್ತಾ ಇದ್ದಾರೇನಪ್ಪ ಅಂತ ಬಹಳ ವೇದನೆಯಿಂದ ಕೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಯಾರ್ಯಾರು ತನ್ನನ್ನ ಬೇಡಿಕೊಳ್ತಾರೋ, ಬೇಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ರಕ್ಷಣೆ ಮಾಡುವಂತಹ ಕೃಷ್ಣ ಮತ್ತು ಬಲರಾಮ ಇವರಿಬ್ರು ಕೂಡ ನಮ್ಮನ್ನ ರಕ್ಷಣೆ ಮಾಡ್ತಾ ನಮ್ಮ ನೆನಪನ್ನು ಮಾಡಿಕೊಳ್ತಾ ಇದ್ದಾರಾ? ಅವರ ನೆನಪು ಇದೆ ಅಂತಾದ್ರೆ ನಾವೆಲ್ಲರೂ ಕೂಡ ಸುಖವಾಗಿರ್ತೇವೆ. ಅವರ ನೆನಪಿಲ್ಲ ಅಂತಾದ್ರೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಸ್ಮರಣೆ ನಮಗೆ ಬರ್ತಾ ಇದೆ, ಆದ್ರೆ ಪರಮಾತ್ಮ ನಮ್ಮನ್ನ ನೆನಪಿಸಿಕೊಳ್ತಾ ಇದ್ದಾನೋ ಇಲ್ವೋ? ತೋಳಗಳ ಮಧ್ಯದಲ್ಲಿ ಹೆಣ್ಣು ಜಿಂಕೆ ಸಿಕ್ಕಿ ಹಾಕಿಕೊಂಡ್ರೆ ಹೇಗಿರತ್ತ ಆ ಪರಿಸ್ಥಿತಿಯಲ್ಲಿ ಇದ್ದೇನೆ. ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ. ನನ್ನ ಪತಿಯಾದಂತಹ ಪಾಂಡುರಾಜನ ಮೃತನಾಗಿ ಬಿಟ್ಟಿದ್ದಾನೆ. ಸಪತ್ನ ಮಧ್ಯೆ ಶೋಚಂತಿ ಮೃಕಾಣಾಂ ಹರಿಣೀಮಿವ ಸಾಂತ್ವಯಿಷ್ಯತಿ ಮಾಂ ವಾಕ್ಯೈಹಿ ಪಿತೃಹೀನಾಶ್ಚ ಬಾಲಕಾನ್. ತೋಳಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಹಾಗೆ ಈ ಎಲ್ಲ ದುಷ್ಟರ ಮಧ್ಯದಲ್ಲಿ ನಾನು ಒಬ್ಬಳು ನಲಗಿ ಹೋಗ್ತಾ ಇದ್ದೇನೆ. ಕೃಷ್ಣ ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾವತ್ತಾದ್ರೂ ಬರ್ತಾನೋ ಏನೋ ಅಂತ ಕೇಳ್ತಾ ಇದ್ದಾಳೆ. ನಾವ್ ಯಾವಾಗಲೂ ಕೃಷ್ಣನನ್ನ ಬೇಡಿಕೊಳ್ತಾ ಇರ್ತೇನೆ, ಎಲ್ಲ ಕಡೆಯಲ್ಲಿರುವ ಪರಮಾತ್ಮನೇ, ಇಡೀ ಜಗತ್ತನ್ನ ರಕ್ಷಣೆ ಮಾಡುವವನೇ, ನಾನು ನಿನ್ನನ್ನು ಶರಣು ಹೊಂದಿದ್ದೇನೆ, ನನ್ನ ಮಕ್ಕಳನ್ನ ನನ್ನನ್ನ ಕಾಪಾಡು ಅಂತ ಬಹಳ ಕಾಲದಿಂದಾಗಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ಆಶ್ರಯ ನಮಗಿದೆ ಅಪ್ಪ? ಯಾರೂ ಇಲ್ಲ. ನಮಃ ಕೃಷ್ಣಾಯ ಶುದ್ಧಾಯ ಬ್ರಹ್ಮಣೇ ಪರಮಾತ್ಮನೇ ಯೋಗೇಶ್ವರಾಯ ಯೋಗಾಯ ತ್ವಾಮಹಂ ಶರಣಂ ಗತ. ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡುವಂಥವನೇ, ಗುಣ ಪರಿಪೂರ್ಣನಾದಂತಹ ಪರಮಾತ್ಮನೇ, ನಿನಗೆ ನಮಸ್ಕಾರ. ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ. ನಿನ್ನನ್ನು ಹೊರತುಪಡಿಸಿ ನನಗೆ ಬೇರೆ ಯಾವ ರಕ್ಷಕರೂ ಇಲ್ಲ. ಇಡೀ ಜಗತ್ತಿನ ಬಂಧು ಒಡೆಯ ಎಲ್ಲವೂ ನೀನೇ ಆಗಿದ್ದಿ. ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳಿಕೊಳ್ತಾ ಇದ್ದಾರೆ.
ಇತ್ಯನುಸ್ಮೃತ್ಯ ಸ್ವಜನಂ ಕೃಷ್ಣಂಚ ಜಗದೀಶ್ವರಂ ಪ್ರಾರುದತ್ ದುಃಖಿತ ರಾಜನ್ ಭವತಾಂ ಪ್ರಪಿತಾಮಹಿ. ಈ ರೀತಿಯಾಗಿ ಜಗತ್ತಿಗೆ ಒಡೆಯನಾದಂತಹ ಆ ಕೃಷ್ಣನನ್ನು ನೆನಪಿಸಿಕೊಂಡು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾಳೆ, ನಿಮ್ಮ ಮುತ್ತಜ್ಜಿ ಆದಂತಹ, ಯಾಕೆ ಅಂತಂದ್ರೆ ಪರೀಕ್ಷಿತ ರಾಜನ ತಂದೆ ಅಭಿಮನ್ಯು, ಅಭಿಮನ್ಯುವಿನ ತಂದೆ ಅರ್ಜುನ, ಅರ್ಜುನನ ತಾಯಿ ಕುಂತಿ. ಅದರಿಂದ ಪರೀಕ್ಷಿತ ರಾಜನಿಗೆ ಕುಂತಿ ಮುತ್ತಜ್ಜಿ ಆಗ್ಬೇಕು. ನಿಮ್ಮ ಮುತ್ತಜ್ಜಿ ಆ ತರದ ಕಷ್ಟಕರವಾದಂತಹ ಪ್ರಸಂಗಗಳಿತ್ತು. ಕೃಷ್ಣನನ್ನ ನೆನಪಿಸಿಕೊಂಡು ಅಕ್ರೂರನ ಬಳಿಯಲ್ಲಿ ಗೊಳು ಅಂತ ಅಳತಾ ಇದ್ದಾಳೆ. ತನ್ನ ದುಃಖವನ್ನ ಅಕ್ರೂರನ ಬಳಿಯಲ್ಲಿ ತೋಡಿಕೊಳ್ತಾ ಇದ್ದಾಳೆ. ಅಕ್ರೂರ, ವಿದುರ ಇವರಿಬ್ರು ಕೂಡ ಕುಂತಿಯನ್ನ ಬಹಳ ಸಮಾಧಾನ ಮಾಡ್ತಾ ಇದ್ದಾರೆ. ಕುಂತಿ ಯಾರ ಎದುರಿನಲ್ಲೂ ಕೂಡ ತನ್ನ ದುಃಖವನ್ನು ಹೇಳಿಕೊಂಡವಳಲ್ಲ. ಆದ್ರೆ ತನ್ನ ದುಃಖವನ್ನ ಕೇಳಲಿಕ್ಕೆ, ಯಾಕೆಂದ್ರೆ ಯಾರೋ ಅವಳ ದುಃಖವನ್ನ ಕೇಳಲಿಕ್ಕೆ ಬಂದೇ ಇಲ್ಲ. ಕೃಷ್ಣ ಈಗೇನಾದ್ರೂ ಕಳಿಸಿರ್ಲಿಲ್ಲ ಅಂತಂದ್ರೆ ಬೇರೆ ಯಾರೂ ಬರ್ತಾನೋ ಇದ್ದಿದ್ದಿಲ್ಲ. ಅಂತಹ ಪ್ರಸಂಗ. ಅಂತಹ ಸಂದರ್ಭದಲ್ಲಿ ತನ್ನ ಬಂಧುಗಳು ಬಂದಿದ್ದಾರೆ ಅಂತಂದುಕೊಂಡು ಅವಳಿಗೆ ಅರ್ಧ ಜೀವ ಬಂದ ಹಾಗಾಯ್ತು. ಈ ರೀತಿಯಾಗಿ ಅವಳು ತಿಳಿದುಕೊಂಡು ತನ್ನ ಬಂಧುಗಳು ಬಂದಿದ್ದಾರೆ ಅಂತ ಅಂದುಕೊಂಡು ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ವೇದನೆಗಳನ್ನು ಹೇಳಿಕೊಂಡು ಅಳತಾ ಇದ್ದಾಗ ಅಕ್ರೂರ ಮತ್ತು ಭೀಷ್ಮಾಚಾರ್ಯರು, ವಿದುರ ಮತ್ತು ಅಕ್ರೂರ ಇವರಿಬ್ರು ಕೂಡ ಅವಳನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ನಿನ್ನ ಮಕ್ಕಳಿದ್ದಾರಲ್ಲ, ಸಾಮಾನ್ಯರಾದವರಲ್ಲ, ಭೂಭಾರ ಹರಣಕ್ಕೋಸ್ಕರ ಅವತಾರ ಮಾಡಿದಂತಹ ಸಾಕ್ಷಾತ್ ದೇವತೆಗಳೇ ಆಗಿದ್ದಾರೆ. ನಿನ್ನ ಮಕ್ಕಳಿಗೆ ಯಾರಿಂದಲೂ ಕೂಡ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ಅವರ ಜೊತೆಯಲ್ಲಿರ್ತಾನೆ. ಹಾಗಾಗಿ ನೀನು ಉದ್ವೇಗಗೊಳ್ಳಬೇಡ, ಸಮಾಧಾನ ಮಾಡಿಕೋ ಅಂತ ಅವಳನ್ನ ಸಮಾಧಾನ ಮಾಡ್ತಾ ಇದ್ದ. ಮಥುರೆಗೆ ಅಕ್ರೂರ ಇನ್ನೇನು ಹೊರಡಬೇಕು. ಹೊರಡೋ ಸಂದರ್ಭದಲ್ಲಿ ರಾಜದೂತನ ಕರ್ತವ್ಯ ಏನಿದೆಯೋ ಅದನ್ನು ಮಾಡಬೇಕು. ರಾಜನ ಬಳಿಯಲ್ಲಿ ಹೋಗಿ ರಾಜನಿಗೆ ಸಂದೇಶವನ್ನು ಮುಟ್ಟಿಸ್ಬೇಕು. ಅವನು ಮಾಡ್ತಾ ಇರೋದು ಸರಿ ಇದೆಯೋ ತಪ್ಪಿದೆಯೋ ಅದನ್ನು ತಿಳಿಸಿ ಹೇಳಿ ಹಿತನುಡಿಗಳನ್ನು ಅವನಿಗೆ ಹೇಳಬೇಕು. ಆ ಬಂಧುಗಳ ಮಧ್ಯದಲ್ಲಿ ಸುಮ್ಮನೆ ಎಲ್ಲೋ ಒಂದು ಕಡೆಯಲ್ಲಿ ಗುಟ್ಟಾಗಿ ಹೇಳಿದ್ದಲ್ಲ. ರಾಜಸಭೆಯಲ್ಲಿ ನಿಂತಹ ಧೃತರಾಷ್ಟ್ರನಿಗೆ ಅಕ್ರೂರ ಹೇಳ್ತಾ ಇದ್ದಾನೆ, ಯಾಸ್ಯನ್ ರಾಜಾನಮಭ್ಯೇತ್ಯ ವಿಷಮಂ ಪುತ್ರ ಲಾಲಸಂ ಪ್ರಾವದತ್ ಸುಹೃದಾಂ ಮಧ್ಯೆ ಬಂಧುಭಿಃ ಸೌಹೃದೋದಿತಂ. ಧೃತರಾಷ್ಟ್ರನ ಬಳಿಯಲ್ಲಿ ಬಂದು ಅವನ ಬಂಧುಗಳೆಲ್ಲ ಹಿತ ನುಡಿಗಳನ್ನ ಯಾವುದನ್ನ ಹೇಳಿದ್ದಾರೋ, ಯಾವುದನ್ನ ಧೃತರಾಷ್ಟ್ರನಿಗೆ ತಾವು ಹೇಳಬೇಕು ಅಂತ ಅಂದುಕೊಂಡಿದ್ರೋ ಅದನ್ನ ಧೃತರಾಷ್ಟ್ರನಿಗೆ ಹೇಳುವಂತಹ ಧೈರ್ಯ ಉಳಿದವ್ರಿಗೆ ಇರ್ಲಿಲ್ಲ. ಅದನ್ನ ಅಕ್ರೂರನ ಎದುರಿನಲ್ಲಿ ಹೇಳಿದ್ರು. ಆ ಅಕ್ರೂರ ಇದು ಕೃಷ್ಣ ಹೇಳಿ ಕಳಿಸಿದ ಮಾತು ಅಂತ, ತನ್ನ ಮಾತು ಅಂತ ಆ ಧೃತರಾಷ್ಟ್ರನಿಗೆ ಹೇಳಿ ಬುದ್ಧಿಯನ್ನ ಕಲಿದುಕೋ ಅಂತ ಹೇಳ್ತಾ ಇದ್ದಾನೆ. ಏನಂತ? ಭೋ ಭೋ ವೈಚಿತ್ರ್ಯ ವೀರ್ಯತ್ವಂ ಕುರೂಢಾಂ ಕೀರ್ತಿವರ್ಧನ ಭ್ರಾತರ್ಯುಪರತೆ ಪಾಂಡೌ ಬಂಧೂನಾಂ ಸಮಮಾಸ್ಥಿತಃ. ಇಡೀ ಕುರುವಂಶದ ಕೀರ್ತಿಯನ್ನ ಬೆಳೆಸುವಂತಹ ಧೃತರಾಷ್ಟ್ರ ನೀನು. ಪಾಂಡುರಾಜ ಮರಣ ಹೊಂದಿಬಿಟ್ಟಿದ್ದಾನೆ. ಹೊಂದಿದಾಗ ಅವನ ಮಕ್ಕಳನ್ನ ನೋಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ. ಹೀಗಿದ್ದಾಗ ನಿಷ್ಪಕ್ಷಪಾತಿಯಾಗಿ, ಅಂದ್ರೆ ಯಾವ ಒಂದು ಪಕ್ಷಕ್ಕೂ ನಿನ್ನ ಅಭಿಮಾನವನ್ನು ತೋರಿಸದೇನೆ, ಯಾರಲ್ಲಿ ಯಾವ ಗುಣ ಇದೆಯೋ ಆ ಗುಣಕ್ಕನುಗುಣವಾದಂತಹ ಸ್ಥಾನವನ್ನು ಕೊಟ್ಟು ರಾಜಧರ್ಮಕ್ಕನುಗುಣವಾದ ರೀತಿಯಲ್ಲಿ ನಿನ್ನ ತಮ್ಮನ ಮಕ್ಕಳ ಜೊತೆಯಲ್ಲಿ ವರ್ತಿಸಬೇಕಾದದ್ದು ನಿನ್ನ ಕರ್ತವ್ಯ. ನೀನೇ ಈಗ ಅವರಿಗೆ ತಂದೆಗೆ ಸಮಾನನಾದವನು. ತಂದೆಯೇ ಮಕ್ಕಳಿಗೆ ವಿರುದ್ಧವಾಗಿ ನಿಂತ್ರೆ ಆ ಮಕ್ಕಳನ್ನು ಬೇರೆ ಯಾರು ತಾನೇ ರಕ್ಷಣೆ ಮಾಡಬೇಕು? ಧರ್ಮದಿಂದ ಭೂಮಿಯನ್ನು ಆಳಬೇಕು. ಒಳ್ಳೆ ಸ್ವಭಾವವನ್ನು ನಿನ್ನಲ್ಲಿ ಮೈಗೂಡಿಸಿಕೊಳ್ಬೇಕು. ತಮ್ಮನ ಮಕ್ಕಳು ನಿನ್ನ ಮಕ್ಕಳು ಇಬ್ಬರಲ್ಲೂ ಸಮಾನವಾದಂತಹ ವರ್ತನೆ ನಿನ್ನಲ್ಲಿ ಇರಬೇಕು. ಆವಾಗ ಮಾತ್ರ ಲೋಕದ ಜನರು ನಿನ್ನ ಹೆಸರನ್ನು ಒಳ್ಳೆಯ ರೀತಿಯಾಗಿ ಹೇಳಿಕೊಳ್ತಾರೆ. ಇಲ್ಲ ಅಂದ್ರೆ ಪ್ರಜೆಗಳ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗ್ತಿ. ಇದಕ್ಕೆ ವಿಪರೀತವಾಗಿ ಮಾಡಿದೆ ಅಂತಾದ್ರೆ ಲೋಕದಲ್ಲಿ ಎಲ್ಲ ಜನರ ನಿಂದನೆಗೆ ಗುರಿ ಆಗ್ತಿ. ಅಷ್ಟೇ ಅಲ್ಲ,
ದೊಡ್ಡ ಯುದ್ಧಗಳು ಸಂಭವಿಸುತ್ತೆ. ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡ್ಲಿಕ್ಕೆ ಹೊರಟವನು ತನ್ನ ನಾಶಕ್ಕೂ ಕಾರಣನಾಗ್ತಾನೆ. ನಿನ್ನ ಮಕ್ಕಳೆಲ್ಲರೂ ಕೂಡ ಮೃತರಾಗಿ ಹೋಗಿ ಬಿಡ್ತಾರೆ. ಹಾಗಾಗಿ ನಿನ್ನ ಮಕ್ಕಳು, ಪಾಂಡುವಿನ ಮಕ್ಕಳು ಎಲ್ಲರಲ್ಲೂ ಸಮಾನವಾದಂತಹ ವರ್ತನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ವಸ್ತುತಃ ಧೃತರಾಷ್ಟ್ರ ಒಬ್ಬ ಗಂಧರ್ವನ ಅವತಾರ, ಅವನು ದೇವತೆಯೇ. ಆದ್ರೆ ಈ ಕೆಟ್ಟ ವಾಸನೆ ಬರುವಂತಹ ಪದಾರ್ಥಗಳ ಜೊತೆಯಲ್ಲಿ ಒಳ್ಳೆ ಪದಾರ್ಥಗಳನ್ನಿಟ್ಟರೂ ಕೂಡ ಅದರ ಪರಿಮಳ ಮುಚ್ಚಿ ಹೋಗಿ ಬಿಡತ್ತೆ. ಈ ಕೆಟ್ಟ ವಾಸನೆ ಏನಿರುತ್ತೋ ಅದೇ ಪ್ರದೇಶದಲ್ಲಿ ಪೂರ್ತಿಯಾಗಿ ಹರಡಿಕೊಂಡು ಬಿಡತ್ತೆ. ಧೃತರಾಷ್ಟ್ರನ ಮಗನಾಗಿ ಕಲಿಯು ಸಾಕ್ಷಾತ್ತಾಗಿ ಯಾವಾಗ ಹುಟ್ಟಿದ್ದಾನೋ ಅವನ ಸಂಪರ್ಕದಿಂದ, ಅವನ ಪ್ರಭಾವದಿಂದ ಈ ಧೃತರಾಷ್ಟ್ರನ ಬುದ್ಧಿಯು ಕೂಡ ಪೂರ್ತಿಯಾಗಿ ಹಾಳಾಗಿ ಹೋಗಿದೆ. ಅದನ್ನ ಹೇಳ್ತಾ ಇದ್ದಾನೆ. ಅನ್ಯಥಾ ತ್ವಾಚರನ್ ಲೋಕೆ ಗರ್ಹಿತೋ ಯಾಸ್ಯಸೆ ತಮಃ ತಸ್ಮಾತ್ ತಮಸ್ತ್ವಂ ವರ್ತಸ್ವ ಸಮತ್ವಂ ಸಮಃ ತ್ವಂ ವರ್ತಸ್ವ ಪಾಂಡವೇಶು ಆತ್ಮಜೇಶು ಚ. ನೀ ಡಿಸ್ಕ್ರಿಮಿನೇಷನ್ ಮಾಡಿದೆ ಅಂತಾದ್ರೆ, ತಾರತಮ್ಯ ಧೋರಣೆಯನ್ನು ಮಾಡಿದೆ ಅಂತಾದ್ರೆ, ಆವಾಗ ಲೋಕದಲ್ಲಿ ದೊಡ್ಡ ಅಪಕೀರ್ತಿಗೆ ಭಾಜನನಾಗ್ತೀಯ. ಅಪಕೀರ್ತಿಗೆ ಒಳಗಾಗಬೇಡ. ಅದಕ್ಕೋಸ್ಕರವಾಗಿ ನೀನು ನಿನ್ನ ಮಕ್ಕಳಲ್ಲಿ, ಪಾಂಡವರ ಮಕ್ಕಳ ಅಲ್ಲಿ ಸಮಾನವಾಗಿ ವರ್ತಿಸು. ಇಲ್ಲ ಅಂದ್ರೆ ದೊಡ್ಡ ಅನರ್ಥಕ್ಕೆ ಗುರಿಯಾಗ್ತಿ. ನೀನು ಯಾವುದಕ್ಕೋಸ್ಕರವಾಗಿ ನಿನ್ನ ಮಕ್ಕಳನ್ನ ಎತ್ತಿ ಕಟ್ಟಿ ಪಾಂಡುವಿನ ಮಕ್ಕಳನ್ನ ಕೆಳಗಡೆಯಲ್ಲಿ ದಬ್ತಾ ಇದ್ದೆ? ಯಾಕೆ? ನಿನ್ನ ಮಕ್ಕಳ ಜೊತೆಯಲ್ಲಿ ನಿನಗೆ ಶಾಶ್ವತವಾದ ಸಂಪರ್ಕ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ, ನನ್ನ ಮಕ್ಕಳ ಜೊತೆಯಲ್ಲಿ ನಾನು ಅನಂತ ಕಾಲದವರೆಗೂ ಸುಖವಾಗಿರಬಹುದು ಅನ್ನೋದಕ್ಕೋಸ್ಕರವಾಗಿ ಪಾಂಡವರ ಮಕ್ಕಳಿಗೆ ಏನಾದ್ರೂ ತೊಂದರೆ ಕೊಡ್ತಾ ಇದೆ ಅಂತಾದ್ರೆ ನಿನ್ನ ಆ ಆಸೆಯನ್ನು ಬಿಟ್ಟುಬಿಡು. ಯಾಕೆ ಅಂತಂದ್ರೆ ಈ ಇಡೀ ಜಗತ್ತಿನಲ್ಲಿ ಯಾವ ವ್ಯಕ್ತಿಗೂ ಯಾವ ವ್ಯಕ್ತಿಯ ಜೊತೆಯಲ್ಲೂ ಕೂಡ ಒಡನಾಟ ಶಾಶ್ವತವಾಗಿ ಇರುವಂತಹದ್ದಲ್ಲ. ಬೇರೆಯವ್ರ ಜೊತೆಯಲ್ಲಿ ಬಿಟ್ಬಿಡು. ಹುಟ್ಟಿದಾಗಿನಿಂದ ಸಾಯುವ ಜೊತೆಯಲ್ಲಿ, ಸಾಯುವ ತನಕ ನಮ್ಮ ಜೊತೆಯಲ್ಲೇ ಇರುವಂತಹ ನಮ್ಮ ಶರೀರಕ್ಕೆ ಈ ಆತ್ಮನ ಜೊತೆಯಲ್ಲಿ ಒಡನಾಟ ಶಾಶ್ವತವಲ್ಲ ಅಂತಾದಾಗ ಯಾವ ಬಂಧುಗಳ ಜೊತೆಯಲ್ಲಿ ಒಡನಾಟ ಶಾಶ್ವತವಾಗಿರುತ್ತೆ? ತಂದೆ ತಾಯಿಗಳು ಒಂದು ವಯಸ್ಸಿನವರೆಗೂ, ಹೆಂಡತಿ ಮಕ್ಕಳು ಒಂದು ವಯಸ್ಸಿನವರೆಗೂ, ಇವ್ರು ಎಲ್ಲರ ಜೊತೆಯಲ್ಲಿ ಸಂಬಂಧ ಶಾಶ್ವತವಾಗಿರುತ್ತೆ ಅಂತ ಅಂದುಕೊಂಡಿದ್ದೆ ಏನು? ಯಾರ ಜೊತೆಯಲ್ಲೂ ಸಂಬಂಧ ಶಾಶ್ವತವಲ್ಲ. ಜೀವಿ ಹುಟ್ಟುವಾಗಲೂ ಒಬ್ಬನೇ ಹುಟ್ಟುತ್ತಾನೆ, ಸಾಯುವಾಗಲೂ ಒಬ್ಬನೇ ಸಾಯ್ತಾನೆ. ತಾನು ಮಾಡಿದ ಪುಣ್ಯ ಪಾಪಗಳನ್ನು ತಾನೇ ಅನುಭವಿಸಬೇಕು. ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ಲಿಕ್ಕೋಸ್ಕರವಾಗಿ ನಿನ್ನ ಅಣ್ಣನ ಮಕ್ಕಳಿಗೆ ಏನಾದ್ರೂ ವ್ಯತ್ಯಾಸ ಮಾಡಿದೆ ಅಂತಾದ್ರೆ ದೊಡ್ಡ ಪಾಪವನ್ನ ನೀನು ಪಡಿತಿ. ಆ ಪಾಪವನ್ನು ನೀನೇ ಅನುಭವಿಸಬೇಕು. ನೇಹಚ ಅತ್ಯಂತ ಸಂವಾಸ ಕಸ್ಯಚಿತ್ ಕೇನಚಿತ್ ಸಹ ರಾಜನ್ ಸ್ವೇನಾಪಿ ದೇಹೇನ ಕಿಮು ಜಾಯಾತ್ಮಜಾದಿಭಿ. ರಾಜನೇ, ಅತ್ಯಂತ ಸಾಮೀಪ್ಯವಾಗಿ ವಾಸ ಮಾಡ್ತೇವೆ ಅಂತ ಅಂದುಕೊಂಡು ಯಾರ ಜೊತೆಯಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಯಾರ ಜೊತೆಯಲ್ಲೂ ಸಂವಾಸ ಶಾಶ್ವತವಾದದ್ದಲ್ಲ. ರಾಜನೇ, ತನ್ನ ದೇಹದ ಜೊತೆಯಲ್ಲೇ ತನಗೆ ಶಾಶ್ವತವಾದಂತಹ ಸಂಬಂಧ ಇಲ್ಲ ಅಂತ ಆದ್ಮೇಲೆ ಹೆಂಡತಿ ಮಕ್ಕಳು ಇವರೆಲ್ಲರ ಜೊತೆಯಲ್ಲಿ ಸಂಬಂಧ ಶಾಶ್ವತವಾಗಿರತ್ತೇನಯ್ಯ? ಸರ್ವಥಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏಕ ಪ್ರಸೂಯತೆ ಜಂತು ಏಕ ಏವ ಪ್ರಲೀಯತೆ ಏಕೋ ಅನುಭುಂಕ್ತೆ ಸುಕೃತಂ ಏಕ ಏವ ಚ ದುಷ್ಕೃತಂ. ಜೀವಿ ಹುಟ್ಟುವಾಗ ಒಬ್ಬನೇ ಹುಟ್ಟುತ್ತಾನೆ, ಸಾಯುವಾಗ್ಲೂ ಒಬ್ಬನೇ ಸಾಯ್ತಾನೆ. ತಾನು ಮಾಡಿದ ಪುಣ್ಯ ಪಾಪಗಳನ್ನು ಮಾತ್ರ ತಾನು ಅನುಭವಿಸ್ಬೇಕು, ತಾನೇ ಅನುಭವಿಸ್ಬೇಕು. ನೀನು ಅಯ್ಯೋ ನನ್ನ ಮಕ್ಕಳು ಸುಖವಾಗಿರ್ಲಿ, ನನ್ನ ಸಂಬಂಧಿಗಳು ಸುಖವಾಗಿರ್ಲಿ ಅಂತ ಅಂದುಕೊಂಡು ಅಧರ್ಮ ಮಾರ್ಗದಿಂದ ಬೇಕಾದಷ್ಟು ಸಂಪತ್ತುಗಳನ್ನು ಕೂಡಿಸಬಹುದು. ನನ್ನ ಮಕ್ಕಳು, ಹೆಂಡತಿ, ಇವ್ರು ಯಾರಿಗೂ ಕೂಡ ಬೇರೆಯವರು ರಕ್ಷಕರಿಲ್ಲ. ನಾನೇನಾದ್ರೂ ದುಡ್ಡು ತಂದು ಹಾಕ್ಲಿಲ್ಲ ಅಂತಂದ್ರೆ, ಅವ್ರಿಗೆ ಒಳ್ಳೆ ಜೀವನವನ್ನು ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಅವ್ರ ಜೀವನದಲ್ಲಿ ಬಹಳ ಕಷ್ಟಗಳಿದೆ. ನನ್ನನ್ನು ಬಿಟ್ಟು ಸಾಕೋರು ಯಾರು, ಸಲಹೋರು ಯಾರು, ಅವ್ರ ಹೊಟ್ಟೆಗೆ ಊಟವನ್ನು ಕೊಡೋರು ಯಾರು ಅಂತ ಅಂದುಕೊಂಡು ಅವರ ಪಾಲನೆ ಪೋಷಣೆ ನನ್ನ ದೊಡ್ಡ ಜವಾಬ್ದಾರಿ ಅಂತ ಅಂದುಕೊಂಡು ಪೋಷಣೆ ಮಾಡಬೇಕು. ಅದೇ ದೊಡ್ಡ ಜವಾಬ್ದಾರಿ ಅಂತ ಅಂದುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡದೇನೆ ಅಧರ್ಮ ಬುದ್ಧಿಯಿಂದ ನೀನೇನಾದ್ರೂ ಸಂಪತ್ತನ್ನ ಸಂಪಾದಿಸಿದೆ ಅಂತಾದ್ರೆ ಆ ಸಂಪತ್ತನ್ನು ಮಾತ್ರ ನಿನ್ನ ಮಕ್ಕಳು ಹೆಂಡಂದರು ಅನುಭವಿಸ್ತಾರೆ ಹೊರತಾಗಿ ಆ ಸಂಪಾದನೆ ಮಾಡುವಾಗ ಯಾವ ಅಧರ್ಮವನ್ನು ಮಾಡಿ ಪಾಪವನ್ನು ಸಂಪಾದನೆ ಮಾಡಿದ್ಯೋ ಅದನ್ನು ಯಾರು ಅನುಭವಿಸೋದಿಲ್ಲ. ಆ ಪಾಪ ಕರ್ಮಗಳನ್ನು ನೀನೇ ಅನುಭವಿಸಬೇಕು. ಜಲಚರಗಳು ನೀರನ್ನಷ್ಟೇ ಕುಡಿಯತ್ತೆ,
ಆ ನೀರಿನ ಜೊತೆಯಲ್ಲಿ ಬಂದಂತಹ ಕಸಗಳನ್ನ ಆ ಜಲಚರಗಳು, ಮೀನು ಮುಂತಾದವುಗಳು ಸ್ವೀಕಾರ ಮಾಡೋದಿಲ್ಲ. ಅದರ ಹಾಗೆ ನಿನ್ನ ಸತಿ, ಸುತರು, ಬಂಧುಗಳು ಇವರೆಲ್ಲರೂ ಕೂಡ ನೀನು ಗಳಿಸಿಟ್ಟಂತಹ ಸಂಪತ್ತನ್ನ ಭೋಗ ಮಾಡ್ತಾರೆಯೇ ಹೊರತಾಗಿ ಆ ಧನ ಸಂಪಾದನೆಯ ಹಿಂದುಗಡೆಯಲ್ಲಿರುವ ಅಧರ್ಮದ ಭಾಗವನ್ನು ಯಾರೂ ತೆಗೆದುಕೊಳ್ಳೋದಿಲ್ಲ. ಅಧರ್ಮೋಪಚಿತಂ ವಿತ್ತಂ ಹರಂತಿ ಅನ್ಯೇ ಅಲ್ಪಚೇತಸಃ. ಅಲ್ಪ ಬುದ್ಧಿಯವರಾದಂತಹ ಹೆಂಡತಿ, ಮಕ್ಕಳು ಇವರೆಲ್ಲ ಅಧರ್ಮದಿಂದ ಸಂಪಾದನೆ ಮಾಡಿದಂತಹ ನಿನ್ನ ಸಂಪತ್ತನ್ನ ಸ್ವೀಕಾರ ಮಾಡ್ತಾರೆಯೇ ಹೊರತಾಗಿ ಸಂಭೋಜನೀಯಾಪದೇಶೈ ಜಲಾನೀವನೌಕಸಃ. ನೀರಿನಲ್ಲಿ ವಾಸ ಮಾಡುವಂತಹ ಜಲಚರಗಳು ನೀರನ್ನಷ್ಟೇ ಕುಡಿಯತ್ತೆ, ಅದರಲ್ಲಿರುವ ಕಲ್ಮಶಗಳನ್ನ ದೂರದಿಂದಲೇ ಬಿಟ್ಟು ಬಿಡತ್ತೆ. ಹೇಗೋ ಹಾಗೆ ನಿನ್ನ ಬಂಧುಗಳು ನಿನ್ನ ಸಂಪತ್ತನ್ನ ತೆಗೆದುಕೊಳ್ತಾರೆ ಹೊರತಾಗ ಆ ಸಂಪತ್ತನ್ನ ಗಳಿಸುವಾಗ ಮಾಡಿದ ಅಧರ್ಮವನ್ನ ಎಂದಿಗೂ ಅವರು ಮುಟ್ಟೋದಿಲ್ಲ. ಹಾಗಾಗಿ ನಿನ್ನ ಪ್ರಾಣ, ಧನ, ಹೆಂಡತಿ, ಮಕ್ಕಳವನ್ನ ಎಲ್ಲರನ್ನು ತುಂಬಾ ಆತ್ಮೀಯವಾದದ್ದು, ನನ್ನ ಶರೀರ ನನ್ನದು, ಯಾವಾಗ್ಲೂ ಈ ಶರೀರದ ಸಂಪರ್ಕ ನನಗಿದ್ದೇ ಇರತ್ತೆ ಅನ್ನೋ ಭ್ರಮೆಯಲ್ಲಿ ಬೇಕಾದಷ್ಟು ಸಂಪತ್ತು, ಧನಗಳು ಏನೇನಿದೆಯೋ ಇದೆಲ್ಲವನ್ನ ಕೂಡಿಸಿಕೊಂಡು ಅಧರ್ಮದಿಂದ ಇವರನ್ನು ಪೋಷಣೆ ಮಾಡ್ತಿ. ಆದರೆ ನಿನಗೆ ಯಾವ ತೃಪ್ತಿ ಬೇಕು ಅಂತ ಅವರನ್ನ ಪೋಷಣೆ ಮಾಡ್ತೀಯೋ ಆ ಪೋಷಣೆ ಆ ಮಕ್ಕಳಿಂದ ಸಿಗುವುದಕ್ಕಿಂತ ಮುಂಚೆಯೇ ನೀನು ಸತ್ತು ಹೋಗ್ಬಿಡ್ತಿ. ಅಥವಾ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ದೂರ ಹೋಗಿ ಬಿಡ್ತಾರೆ. ನಾವು ಮಕ್ಕಳ ಜೊತೆಯಲ್ಲಿ ಚೆನ್ನಾಗಿರ್ಬೇಕು, ಹೆಂಡತಿಯ ಜೊತೆಯಲ್ಲಿ ಸುಖವಾಗಿರಬೇಕು ಅಂತಂದುಕೊಂಡು ಏನೇನೋ ಮಾರ್ಗದಿಂದ ಸಂಪತ್ತನ್ನು ಸಂಪಾದನೆ ಮಾಡಿಕೊಳ್ಳುತ್ತೇವೆ. ಆ ಸಂಪತ್ತೆಲ್ಲ ಕೂಡಿದಾಗ ಅದನ್ನು ಭೋಗಿಸುವ ಸಂದರ್ಭದಲ್ಲಿ ವಿಭಜನೆ ಆಗಿ ಹೋಗ್ಬಿಡತ್ತೆ. ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ವೈಮನಸ್ಯ ಬಂದು ಅವರ ಜೊತೆಯಲ್ಲಿ ಇರಲಾರದೆ ದೂರದಲ್ಲಿ ವಾಸ ಮಾಡಿಕೊಂಡು ಮಕ್ಕಳು ಇದ್ರೂ ಇಲ್ಲದೆ ಇರುವ ಹಾಗಾಗ್ತಾರೆ. ಇವರ ಸಂಪತ್ತೆಲ್ಲವೂ ಕೂಡ ಮಕ್ಕಳಿಗೆ ಹೋಗತ್ತೆ. ಆದ್ರೆ ಯಾವುದನ್ನ ಮಕ್ಕಳಿಂದ, ಬಂಧುಗಳಿಂದ, ಬಾಂಧವರಿಂದ ಇವರು ಅಪೇಕ್ಷೆ ಪಟ್ಟಿದ್ರು ಅದು ಯಾವುದು ಇವರಿಗೆ ಸಿಗೋದೇ ಇಲ್ಲ. ಸ್ವಯಂ ಕಿಲ್ಬಿಷಮಾದಾಯ ತೈಸ್ತ್ಯಕ್ತೋ ನಾರ್ಥಕೋವಿದ ಅಸಿದ್ಧಾರ್ಥೋ ವಿಷತ್ಯಂಧಂ ಸ್ವಧರ್ಮ ವಿಮುಖಸ್ತಮಃ. ತನ್ನ ಧರ್ಮಾಚರಣೆ ಏನಿತ್ತೋ ಆ ಧರ್ಮಾಚರಣೆಯಿಂದ ವಿಮುಖನಾದ, ತನ್ನ ಸುಖ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕೆ ಯಾವ ಧರ್ಮ ಕಾರ್ಯಗಳನ್ನು ಮಾಡ್ಲಿಲ್ಲ. ಇನ್ನೊಬ್ಬರನ್ನ ಪೋಷಣೆ ಮಾಡಬೇಕು ಅಂತಂದುಕೊಂಡು ಅದೇ ಜೀವನದ ಪರಮಧ್ಯೇಯ ಅಂತಂದುಕೊಂಡು ಅಧರ್ಮಾಚರಣೆಯಲ್ಲಿ ನಿರತನಾದಂತಹ ವ್ಯಕ್ತಿ ತಾನು ಅಧರ್ಮದಿಂದ ಸಂಪಾದನೆ ಮಾಡಿದ ಸಂಪತ್ತೆಲ್ಲವನ್ನು ತನ್ನ ಸತಿ, ಸುತ, ಬಂಧು, ಮಿತ್ರರಿಗೆಲ್ಲರಿಗೂ ಕೊಟ್ಟು ಅದರ ಹಿಂದ್ಗಡೆ ಇದ್ದಂತಹ ಪಾಪ ಕರ್ಮಗಳೆಲ್ಲವನ್ನು ತನ್ನ ಬೆನ್ನಿಗೆ ಹಾಕಿಕೊಂಡು ಮರಣ ಹೊಂದುತ್ತಾನೆ. ಮರಣ ಹೊಂದಿ ಕೊನೆಗೆ ಅಂಧಂತಮಸ್ಸನ್ನ ಪಡೀತಾನೆ, ದೊಡ್ಡ ನರಕಗಳನ್ನ ಪಡೀತಾನೆ. ತಸ್ಮಾತ್ ಲೋಕಮಿಮಂ ರಾಜನ್ ಸ್ವಪ್ನ ಮಾಯಾ ಮನೋರಥಂ ಸಂಭಜನ್ ಆತ್ಮನ ಆತ್ಮಾನಂ ಸಮಃ ಶಾಂತೋ ಭವಪ್ರಭೋ. ರಾಜ, ನಿನಗೀಗಲೇ ಬುದ್ಧಿ ಮಾತನ್ನು ಹೇಳ್ತಾ ಇದ್ದೇನೆ. ಇಡೀ ಲೋಕ, ಪ್ರಾಣ, ಧನ, ಸತಿ, ಸುತರು ಇವರೆಲ್ಲರೂ ಕೂಡ ನಮ್ಮ ಹಗಲು ಕನಸು ಎಲ್ಲ ಕ್ಷಣಿಕ ಕಾಲದ್ದು. ಅವುಗಳು ಶಾಶ್ವತವಾಗಿರೋದಿಲ್ಲ. ನಮ್ಮ ಕನಸು ರಾತ್ರಿ ನಿದ್ದೆಯಲ್ಲಿ ತುಂಬಾ ಅಲ್ಪ ಭಾಗದಲ್ಲಿ ಬರುತ್ತೆ. ನಾವು ಹಗಲು ಕನಸನ್ನ ಕಾಣ್ತಾ ಇರ್ತೇವೆ, ಅದು ಶಾಶ್ವತವಾಗಿರೋದಿಲ್ಲ, ಕ್ಷಣಿಕ. ಅದು ಇಂದ್ರಜಾಲದವನು ತನ್ನ ಮಾಯಾಶಕ್ತಿಯಿಂದ ಏನೇನನ್ನೋ ತೋರಿಸ್ತಾ ಇರ್ತಾನೆ. ಅದರಿಂದ ಸಂತೋಷ ಪಡೋದು ಎಷ್ಟು ಕಾಲ? ಕ್ಷಣಕಾಲದಲ್ಲಿ. ಆಮೇಲೆ ನಿಜ ಜೀವನಕ್ಕೆ ಬಂದು ಬಿಡಬೇಕಾಗತ್ತೆ. ಅದರಂತೆ ಈ ಸಂಸಾರ ಜೀವನವು ಕೂಡ ತುಂಬಾ ಕ್ಷಣಿಕವಾದದ್ದು. ಈ ಶರೀರದ ಸಂಬಂಧದಿಂದ ಬಂದಂತಹ ಯಾವ ಬಂಧು ಬಾಂಧವರ ಮೇಲಿನ ಪ್ರೀತಿ ಇದೆಯೋ ಇದೆಲ್ಲ ಕ್ಷಣಿಕವಾದದ್ದು. ನದಿಯಲ್ಲಿ ಸೇರುವ ಕಟ್ಟಿಗೆಗಳಿದ್ದ ಹಾಗೆ ಆ ನದಿಯ ಪ್ರವಾಹಕ್ಕೆ ಒಂದು ಕ್ಷಣಗಳಲ್ಲಿ ಜೊತೆ ಇದ್ದದ್ದು ವಿಭಿನ್ನವಾಗಿ ಎಲ್ಲೆಲ್ಲಿಗೋ ಹೋಗಿಬಿಡತ್ತೆ. ಅದರಿಂದ ಪರಲೋಕಕ್ಕೆ, ಅಲ್ಲಿ ಸುಖವಾಗಿರ್ಲಿಕ್ಕೆ ಸಾಧನವಾದಂತಹ ಪುಣ್ಯ ಸಂಪಾದನೆಯಲ್ಲಿ ನಿನ್ನ ಮನಸ್ಸು ಜಾಗೃತವಾಗಿರಬೇಕು. ಅದಕ್ಕೆ ಬೇಕಾದಂತಹ ರಾಜನ ನಿಷ್ಠೆ, ರಾಜಧರ್ಮಗಳೇನಿದೆಯೋ ಅದನ್ನು ಪಾಲಿಸಬೇಕು. ಹೊರತಾಗಿ ನಿನ್ನ ಮಗನಿಗೆ ಸಂತೋಷವಾಗಬೇಕು ಅನ್ನೋ ಕಾರಣದಿಂದ ಅಧರ್ಮ ಮಾರ್ಗದಿಂದ ನಿನ್ನ ತನ್ಮನ ಮಕ್ಕಳಿಗೆ ಅನ್ಯಾಯವಾಗುವ ಹಾಗೆ ವರ್ತಿಸಬೇಡ ಅಂತ ಈ ರೀತಿಯಾಗಿ ಅಕ್ರೂರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ನಿನ್ನ ತಮ್ಮನ ಮಕ್ಕಳು, ನಿನ್ನ ಮಕ್ಕಳಲ್ಲಿ ವೈಷಮ್ಯ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಮಾತುಗಳನ್ನು ಕೇಳ್ತಾನೆ. ಮುಂದೆ ಧೃತರಾಷ್ಟ್ರ ಹೇಳುವ ಮಾತು ತುಂಬಾ ಮನೋಜ್ಞವಾಗಿದೆ. ನೀವು ಹೇಳಿದ್ದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸತ್ತಪ್ಪ, ಆದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆ ಮಾತುಗಳು ತುಂಬಾ ಸೊಗಸಾಗಿದೆ. ಅದನ್ನ ಮತ್ತೆ
ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.